ಭೂಮಿಯ ಅಂತರಾಳ. ಫಸ್ಟ್ ಪಿ ಯು ಭೂಗೋಳಶಾಸ್ತ್ರ ಪೇಜ 24 ಮತ್ತು 8ನೇ ಕ್ಲಾಸ್ ಸಮಾಜ ವಿಜ್ಞಾನ ಬುಕ್ಕ ಭಾಗ 1 ಪೇಜ್ ನಂಬರ 70. ಭೂಮಿಯ ಅಂತರಾಳದ ಬಗ್ಗೆ ತಿಳಿದುಕೊಳ್ಳಲು ಸಹಾಯಕವಾಗಿರುವ ಪ್ರತ್ಯಕ್ಷ ಮತ್ತು ಪರೋಕ್ಷ ಅಂಶಗಳೆಂದರೆ ಭೂಮಿಯೊಳಗಿನ ಶಾಖ ಮತ್ತು ಒತ್ತಡ, ಶಿಲೆಗಳ ಸಾಂದ್ರತೆ, ಭೂಕಂಪನದ ಅಲೆಗಳು, ಜ್ವಾಲಾಮುಖಿ ವಸ್ತುಗಳು, ಸ್ವಾಭಾವಿಕ ಕಣಿವೆ, ಕಂದರ, ಸಾಗರ ತೀರ, ಗಣಿ ಮತ್ತು ಆಳ ತೈಲ ಬಾವಿ ನಿಕ್ಷೇಪ ಇತ್ಯಾದಿ. ಈಗ ನಮಗೆ ಭೂಮಿಯಾಗ ಏನದಂದ್ರೆ ಗೊತ್ತಾಗಲ್ಲ. ಅದರಿಂದ ಭೂಮಿಯಾಗ ಏನೇನು ವಸ್ತುಗಳು ಅವಂದ್ರೆ ನಾವು ಹೆಂಗೆ ತಿಳ್ಕೊಬೇಕಂದ್ರೆ, ಈಗ ಜ್ವಾಲಾಮುಖಿ ಆಗ್ತದ, ಜ್ವಾಲಾಮುಖಿದಿಂದ ಭೂಮಿಯಿಂದ ಏನು ಬರ್ತೋ ವಸ್ತು ಅದರಿಂದ ನಾವು ಭೂಮಿಯಾಗ ಇದಾತಿ ತಿಳ್ಕೊಬೋದು. ಭೂಮಿಯ ಆಳಕ್ಕೆ ಹೋದಂತೆ ಪ್ರತಿ 32 ಮೀಟರ್ಗೆ 1 ಸೆಂಟಿಗ್ರೇಡ್ ಉಷ್ಣಾಂಶ ಹೆಚ್ಚಾಗೋದು. ಭೂಮಿ ಒಳಗೆ 32 ಮೀಟರ್ ಹೋದಲ್ಲ, 1 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣ ಹೆಚ್ಚಾಗ್ತದ. ಪ್ರಪಂಚದ ಅತಿ ಆಳವಾದ ವಸ್ತುಗಳು ಅಥವಾ ಸ್ಥಳಗಳು. ಕೋಲಾದ ಅತಿ ಆಳವಾದ ಕೊಳವೆ ರಂಧ್ರ, ರಷ್ಯಾದ ಕೋಲಾ ಪರ್ಯಾಯ ದ್ವೀಪದ ಮುರ್ರಾಮಾನ್ ಸಮೀಪದ ವೈಜ್ಞಾನಿಕ ಸಂಶೋಧನಾ ಆಳ ಕೊರೆತ ಯೋಜನೆ. ಇದು ಭೂಮಿಯ ಮೇಲೆ ಕೃತಕವಾಗಿ ಕೊರೆಯಲಾದ ಭಾಗವಾಗಿದೆ. ಅತಿ ಆಳಂದ್ರ ಇದೆ ಕೋಲಾದ ಆಳದ ಕೊಳವೆ ರಂಧ್ರ, ಇದು ರಷ್ಯಾದಾಗ ಅದ. ಇದಾಗನ 2ನೇದು ಬರ್ತದ ಟೌ ಟೋನ್ ಗಣಿ, ಆಫ್ರಿಕಾದ ಚಿನ್ನದ ಗಣಿಯಾಗಿದ್ದು ಇದು ಸದ್ಯದಲ್ಲಿ ಜಗತ್ತಿನ ಅತ್ಯಂತ ಆಳವಾದ ಗಣಿಯಾಗಿದೆ. 3 ಕಿಲೋಮೀಟ್ರ 3.9 ಕಿಲೋಮೀಟ್ರ ಅಂದ್ರೆ 4 ಕಿಲೋಮೀಟ್ರ್ ಜರ ಕಮ್ಮಿದ್ದಂಗ. ಇದು ರಷ್ಯಾದು 12 ಕಿಲೋಮೀಟ್ರ್ ಇದು. ಇನ್ನು ಭಾರತದ ಕರ್ನಾಟಕದ KGFನಲ್ಲಿರುವ ಚಾಂಪಿಯನ್ ರಿಪ್ ಗಣಿಯು ಸುಮಾರು 3.2 ಕಿಲೋಮೀಟ್ರ್ ಆಳವಾಗಿದೆ ಗಣಿಯಾಗಿದೆ. ಎಷ್ಟು 3 ಕಿಲೋಮೀಟ್ರ 200 ಮೀಟರ್ ಆಗ್ಯದ. ಯಾವುದು ಕರ್ನಾಟಕದ ಚಾಂಪಿಯನ್ ರಿಪ್ KGFನಲ್ಲಿರುವ ಗಣಿ. ಭೂಮಿಯ ರಚನೆ ಮತ್ತು ಸಂಯೋಜನೆ. ಭೂಮಿ ಎದುರಿನಿಂದ ಕೂಡ್ಯಾದ ಅಂದಂಗ. ಭೂಕಂಪದ ಅಲೆಗಳ ವೇಗ, ವಸ್ತುಗಳ ಸಾಂದ್ರತೆ, ರಾಸಾಯನಿಕ ವಸ್ತುಗಳ ಸಂಯೋಜನೆ ಸ್ಥಿತಿಯನ್ನು ಆಧರಿಸಿ ಭೂಮಿಯ 3 ಮುಖ್ಯ ವಲಯಗಳಾಗಿ ವಿಂಗಡಿಸಲಾಗಿದೆ. ಭೂಕವಚ, ಮ್ಯಾಂಟಲ, ಕೇಂದ್ರಗೋಳ. 1ನೇದು ಭೂಕವಚ. ಭೂಮಿಯ ಹೊರ ಪದರವೇ ಭೂಕವಚ ಎಂದು ಕರೆಯುವರು. ಭೂಕವಚ ಭೂಖಂಡ ಮತ್ತು ಸಾಗರ ಪ್ರದೇಶಗಳಿಂದ ಸಂಯೋಜನೆಗೊಂಡಿದೆ ಅಥವಾ ಕೂಡಿದೆ. ಭೂಕವಚದ ಗಾತ್ರವು ಸಾಗರ ಮತ್ತು ಭೂಖಂಡ ಪ್ರದೇಶಗಳಲ್ಲಿ ವ್ಯತ್ಯಾಸದಿಂದ ಕೂಡಿದೆ. ಭೂಕವಚದ ಸರಾಸರಿ 60 ಕಿಲೋಮೀಟರ್ ಆಗಿದೆ. ಭೂಕವಚವು ಅಗ್ನಿಶಿಲೆ, ಪದರುಶಿಲೆ, ರೂಪಾಂತರ ಶಿಲೆಗಳಿಂದ ಸಂಯೋಜನೆಗೊಂಡಿದೆ. ಭೂಕವಚದ ಸ್ವಾಭಾವಿಕ ಮತ್ತು ಲಕ್ಷಣದ ಆಧಾರದ ಮೇಲೆ ಸಾಗರೀಕರಣ ಭೂಖಂಡ ಕವಚಗಳೆಂದು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. 1ನೇದು ಭೂಖಂಡ ಕವಚ, ಇದಕ್ಕೆ ಖಂಡಾಂತರ ಕವಚ ಎನ್ನುವರು. ಭೂಕವಚದ ಅತ್ಯಂತ ಮೇಲ್ಪದರವಾಗಿದ್ದು. 2ನೇದು ಭೂಖಂಡ ಕವಚದ ಸಾಗರಕ್ಕಿಂತ ಕವಚಕ್ಕಿಂತ ಹೆಚ್ಚು ದಪ್ಪವಾಗಿದೆ. ಭೂಖಂಡ ಕವಚದ ಸರಾಸರಿ 30 ಕಿಲೋಮೀಟರ್. ಸಾಗರೀಕರಣ ಕವಚದ ದಪ್ಪ 5 ಕಿಲೋಮೀಟರ್ ಆಗಿದೆ. ಭೂಖಂಡ ಕವಚವು ಪರ್ವತದ ತಳಭಾಗದಲ್ಲಿ ಸುಮಾರು 60 ಕಿಲೋಮೀಟರ್ ದಪ್ಪವಾಗಿದೆ. ಪರ್ವತದಿಂದ ಹಿಡ್ಕೊಂಡ್ರ
ಭೂಕಂಡ ಕವಚದ ಮೇಲಿನ ಭಾಗವನ್ನು ಸಿಯಾಲ್ ಅಂದ್ರೆ ಸಿಲಿಕಾ ಮತ್ತು ಅಲ್ಯೂಮಿನಿಯಂ ಕಂಡುಬರೋದಂದ್ರೆ ಸಿಯಾಲ ಥರ. ಭೂಖಂಡ ಕವಚದ ಮೇಲಿನ ಭಾಗವಾದ ಸಿಲಿಕಾ ಅಲ್ಯೂಮಿನಿಯಂ ಹೆಚ್ಚು ಕಂಡುಬರುತ್ತದೆ. ಭೂಖಂಡ ಕವಚವು ಅತ್ಯಂತ ಹಗುರ ಪದರವಾಗಿದ್ದು ಅಧಿಕ ಸಾಂದ್ರತೆಯ ಸಾಗರೀಕರಣ ಕವಚದ ಮೇಲೆ ತೇಲುತ್ತದೆ. ಭೂಖಂಡ ಕವಚದ ಸರಾಸರಿ ಸಾಂದ್ರತೆ 2.7. ಇನ್ನು ಸಾಗರೀಕರಣ. ಭೂಕವಚದ ತಳಭಾಗವನ್ನು ಸಾಗರೀಕರಣ ಕವಚ ಎಂದು ಕರೆಯಲಾಗಿದೆ. ಸಾಗರಿಕ ಕವಚದ ಸರಾಸರಿ ದಪ್ಪ ಸುಮಾರು 5 ಕಿಲೋಮೀಟರ್ಗಳಾಗಿದೆ. ಸಾಗರೀಕರಣ ಕವಚವು ಅಧಿಕವಾಗಿ ಸಿಲಿಕಾನ್ ಮತ್ತು ಮ್ಯಾಗ್ನೀಸಿಯಂ ಅಂಶಗಳು ಒಳಗೊಂಡಿರುವುದರಿಂದ ಸೀಮಾ ಎಂದು ಕರೆಯಲಾಗಿದೆ. ಸಾಗರಿಕ ಕವಚದ ಸಾಂದ್ರತೆ 2.95 ಹೊಂದಿದೆ. ಸೀಮಾವು ಸಾಗರ ನೆಲದ ಮೇಲೆ ರಚನೆ ಹೊಂದಿದ್ದು ಸೀಲಾನ್ಗಿಂತ ಅಧಿಕ ಸಾಂದ್ರತೆಯಿಂದ ಕೂಡಿದೆ. ಭೂಕವಚದಲ್ಲಿ 2 ಪ್ರಮುಖ ಸೀಮಾ ವಲಯಗಳು. ಒಂದನೇದು ಕಾರ್ನಾಡ್ ಸೀಮಾ ವಲಯ. ಇದು ಸಿಯಾಲ್ ಮತ್ತು ಸೀಮಾ ಪದರಗಳ ನಡುವೆ ಕಂಡುಬರುತ್ತದೆ. ಇನ್ನು ಎರಡನೇದು ಮೆಹರೋವಿಸಿಕ್. ಇದು ಭೂಕವಚ ಮತ್ತು ಮ್ಯಾಂಟಲ್ ನಡುವೆ ಕಂಡುಬರುತ್ತದೆ. ಇನ್ನು ಎರಡನೇದು ಮ್ಯಾಂಟಲ್. ಭೂಮಿಯ ಅಂತರಾಳದಲ್ಲಿನ ಕವಚದ ಒಳಭಾಗವನ್ನು ಮ್ಯಾಂಟಲ್ ಎಂದು ಕರೆಯುವರು. ಮ್ಯಾಂಟಲ 60 ಕಿಲೋಮೀಟರ್ನಿಂದ 2900 ಕಿಲೋಮೀಟರ್ವರೆಗೆ ವಿಸ್ತರಣೆ ಆಗಿದೆ. ಮ್ಯಾಂಟಲ್ ಪದರದ ಸಾಂದ್ರತೆಯು 3.3 ನಿಂದ 5.7 ಗಳಷ್ಟಾಗಿದೆ. ಇಲ್ಲಿನ ಅಧಿಕ ಉಷ್ಣಾಂಶದಿಂದ ವಸ್ತುಗಳು ಭಾಗಶಃ ದ್ರವ ಮತ್ತು ಶಿಲಾಪಕ ಸ್ಥಿತಿಯಲ್ಲಿ ಕಂಡುಬರುತ್ತದೆ. ಎಲ್ಲಿ? ಮ್ಯಾಂಟಲ್ದಾಗ. ಮ್ಯಾಂಟಲ್ ವಲಯವು ಕಠಿಣ ಶಿಲೆಗಳಾದ ಮ್ಯಾಗ್ನೀಸಿಯಂ ಮತ್ತು ಕಬ್ಬಿಣ ಖನಿಜಗಳಿಂದ ಸಂಯೋಜನೆಗೊಂಡಿದೆ. ಮ್ಯಾಂಟಲನ್ನು 2 ಭಾಗಗಳು ವಿಂಗಡಿಸಲಾಗಿದೆ: ಮ್ಯಾಂಟಲ್ ಮೇಲ್ಭಾಗ, ಮ್ಯಾಂಟಲ್ ಕೆಳಭಾಗ. ಒಂದನೇದು ಮ್ಯಾಂಟಲ್ ಮೇಲ್ಭಾಗ. ಮ್ಯಾಂಟಲ್ ಹೊರಪದರವಾಗಿದ್ದು ಮ್ಯಾಂಟಲ್ ಮೇಲ್ಪದರವನ್ನು ಎಸ್ತೋನಿಸ್ಫಿಯರ್ ಎಂದು ಕರೆಯುವರು. ಮ್ಯಾಂಟಲ್ ಮೇಲ್ಪದರ ಭಾಗಶಃ ಶಿಲಾಪಕ ಸ್ಥಿತಿಯಲ್ಲಿದೆ ಮತ್ತು ಪದರದಲ್ಲಿ ಉಂಟಾಗುವ ವ್ಯತ್ಯಾಸಗಳಿಂದ ಭೂಕಂಪ ಮತ್ತು ಜ್ವಾಲಾಮುಖಿ ಜನ್ಮ ತಾಳುತ್ತವೆ. ಮ್ಯಾಂಟಲ್ ಕೆಳಪದರ. ಮ್ಯಾಂಟಲ್ ಕೆಳಪದರವನ್ನು ಮ್ಯಾಂಟಲ್ ಕೆಳಪದರ ಎನ್ನುವರು. ಮ್ಯಾಂಟಲ್ ಕೆಳಪದರವನ್ನು ಮೆಸೋಸ್ಫಿಯರ್ ಎಂದು ಕರೆಯುವರು. ಮ್ಯಾಂಟಲ್ ಕೆಳಪದರವು ಘನ ರೂಪದಲ್ಲಿದೆ. ಮ್ಯಾಂಟಲ್ನಲ್ಲಿ ಪ್ರಮುಖ ಸೀಮಾ ವಲಯಗಳು. ಒಂದನೇದು ರಿಪಿಟಿ ಸೀಮಾ ವಲಯ. ಇದು ಎಸ್ತೋನಿಸ್ಫಿಯರ್ ಮೆಸೋಸ್ಫಿಯರ್ ಮಧ್ಯೆ ಕಂಡುಬರುತ್ತದೆ. ಇನ್ನು ಗುಟೆನ್ಬರ್ಗ್ ವಲ್ಫ್ ಹ್ಯಾಮ್ ಸೀಮಾ ವಲಯ. ಇದು ಮ್ಯಾಂಟಲ್ ಮತ್ತು ಕೇಂದ್ರ ಗೋಳಗಳ ಮಧ್ಯೆ ಕಂಡುಬರುತ್ತದೆ. ಇನ್ನು ಮೂರನೇದು ಕೇಂದ್ರಗೋಳ. ಕೇಂದ್ರಗೋಳವು ಭೂಮಿಯ ಅಂತರಾಳದ ಕೆಳಪದರವಾಗಿದ್ದು ಕೇಂದ್ರಗೋಳವು ಭೂಮಿಯ ಮೇಲಿಂದ 6371 ಕಿಲೋಮೀಟರ್ ಆಳದವರೆಗೆ ಕಂಡುಬರುತ್ತದೆ. ಕೇಂದ್ರಗೋಳದಲ್ಲಿ ನಿಕ್ಕಲ್ ಮತ್ತು ಕಬ್ಬಿಣ ವಸ್ತುಗಳು ಪ್ರಧಾನವಾಗಿದ್ದು ಆದ್ದರಿಂದ ಕೇಂದ್ರಗೋಳವನ್ನು ನಿಪೆ ಎಂದು ಕರೆಯುವರು. ಕೇಂದ್ರಗೋಳದ ಸರಾಸರಿ ಸಾಂದ್ರತೆ 5.5 ರಿಂದ 11. ಕೇಂದ್ರಗೋಳದಲ್ಲಿ 2 ಭಾಗ, ಒಂದು ಹೊರಕೇಂದ್ರ, ಒಂದು ಒಳಕೇಂದ್ರ. ಹೊರಕೇಂದ್ರಗೋಳ. ಹೊರಕೇಂದ್ರಗೋಳವು ಕೇಂದ್ರಗೋಳದಲ್ಲಿ ಹೊರಗಿನ ಪದರವಾಗಿದ್ದು ಹೊರಕೇಂದ್ರಗೋಳ ಭಾಗವು ಕಠಿಣ ಶಿಲಾ ಪದಾರ್ಥಗಳನ್ನು ಹೊಂದಿದೆ. ಇಲ್ಲಿನ ಬಹಳಷ್ಟು ಶಿಲಾಪಕ ರೂಪದಲ್ಲಿ ಕಂಡುಬರುತ್ತವೆ.
ಹೊರ ಕೇಂದ್ರ ಗೋಳವು 2900ರಿಂದ 4980 ಕಿಲೋಮೀಟರ್ ನಡುವೆ ವಿಸ್ತರಣವಾಗಿದೆ. ಇನ್ನು ಒಳ ಕೇಂದ್ರಗೋಳವನ್ನು ಕೇಂದ್ರ ಗೋಳದ ಮೇಲಿನ ಪದರವಾಗಿದ್ದು, ಒಳ ಕೇಂದ್ರ ಗೋಳವು ಅಧಿಕ ಉಷ್ಣಾಂಶ ಮತ್ತು ಒತ್ತಡವನ್ನು ಒಳಗೊಂಡಿದೆ. ಇಲ್ಲಿನ ಹೆಚ್ಚಿನ ವಸ್ತುಗಳು ಘನ ರೂಪದಲ್ಲಿವೆ, ಆದ್ದರಿಂದ ಘನ ಗೋಳವೆಂದು ಕರೆಯುವರು. ಒಳ ಕೇಂದ್ರ ಗೋಳದ ಸರಾಸರಿ 2900 ಡಿಗ್ರಿ ಸೆಲ್ಸಿಯಸ್. ಒಳ ಕೇಂದ್ರದ ಪದರದ ಆಳವು 4980 ಕಿಲೋಮೀಟರ್ನಿಂದ 6371 ಕಿಲೋಮೀಟರ್ವರೆಗೆ ವಿಸ್ತರಣೆಯಾಗಿದೆ. ಇನ್ನು ಲೆಹ್ಮನ್ ಬುಲೆನ್ ಟ್ರಾನ್ಸಿಷನ್ ಸೀಮಾ ವಲಯವು ಕೇಂದ್ರಗೋಳ, ಒಳ ಕೇಂದ್ರಗೋಳ, ಹೊರ ಕೇಂದ್ರಗಳನ್ನು ನಡುವೆ ವಿಂಗಡಿಸುತ್ತದೆ. ಈಗ ಕ್ವಿಕ್ ರಿವಿಷನ್. ಈಗ ಭೂಮಿಯ ಅಂತರಾಳ ಬಗ್ಗೆ. ಇದು ಎಲ್ಲಿದಂತ ಫಸ್ಟ್ PU ಭೂಗೋಳಶಾಸ್ತ್ರ ಪೇಜ್ ನಂಬರ್ 24 ಮತ್ತು 8ನೇ ಕ್ಲಾಸ್ ಸಮಾಜ ವಿಜ್ಞಾನ ಬುಕ್ಕ ಪೇಜ್ ನಂಬರ್ 76. ಈಗ ನಮ್ಗೆ ಭೂಮಿಯಾಗ ಏನದಂತ ಗೊತ್ತಾಗಬೇಕಂದ್ರೆ ಭೂಮಿ ನಮ್ಗೆ ಕೆದರಕ್ಕೆ ಬರಲ್ಲ. ಆದ್ದರಿಂದ ಪರೋಕ್ಷ ಮೂಲಗಳಾದ ಜ್ವಾಲಾಮುಖಿ, ಭೂಕಂಪ ತಿಂದು ನಾವು ಭೂಮಿಯಾಗ ಏನೇನು ವಸ್ತುಗಳವ ಅಂತ ತಿಳ್ಕೊಬೋದು. ಈಗ ನಾವು ಭೂಮಿ ಒಳಗೆ ಆಗಿದೇವು ಅಂದ್ರೆ 32 ಮೀಟ್ರ್ ಆಗಿದೇವು ಅಂದ್ರೆ 1 ಡಿಗ್ರಿ ಉಷ್ಣ ಹೆಚ್ಚಾಗ್ತದ. 32 ಮೀಟ್ರಕ್ಕೊಮ್ಮ 1 ಡಿಗ್ರಿ ಉಷ್ಣ ಹೆಚ್ಚಾಗ್ತದೆ ಭೂಮಿಯಾಗ ಹೋದಂಗೆ. ಈಗ ಪ್ರಪಂಚದ ಅತ್ಯಂತ ಆಳವಾದ ಯಾವುದಂದ್ರೆ ರಷ್ಯಾದ ಕಂಡು ಬರ್ತದ. ಯಾವುದು? ಕೋಲಾದ್ ಆಳವಾದ ಕೊಳವೆ ರಂಧ್ರ. ಇದು ರಷ್ಯಾದಾಗ ಕಂಡು ಬರ್ತದ. ಎಷ್ಟಂದ್ರೆ 12 ಕಿಲೋಮೀಟರ್ ಇದು. ಇದಾಗನ ಟೌಟೋನ್ ಗಣಿ ಆಫ್ರಿಕಾದಾಗ ಕಂಡು ಬರ್ತದೆ. ಚಿನ್ನದ ಗಣಿ ಅದಿದು. ಇದು 4 ಕಿಲೋಮೀಟರ್ ಅದ. ಮುಂದೆ ಭಾರತದಾಗ ಅಂದ್ರೆ ಕರ್ನಾಟಕದಾಗ ಕಂಡು ಬರುವ KGFನಲ್ಲಿರುವ ಚಾಂಪಿಯನ್ ರೀಪ್ ಗಣಿ. ಇದು 3 ಕಿಲೋಮೀಟ್ರ ಕಂಡು ಬರ್ತದೆ ಇದು. ಈಗ ಭೂಮಿಯ ರಚನೆ ಮತ್ತು ಸಂಯೋಜನೆ. ಭೂಮಿ ಏನೇನು ವಸ್ತು ಒಳಗೊಂಡ ನೋಡ್ದಂಗ. ಆದ್ದರಿಂದ ಭೂಮಿಯಾಗ ಅದರಿಂದ 3 ಪದರಗಳು ವಿಂಗಡಿಸಲಾಗಿದೆ. ಏನಂದ್ರೆ ಭೂಕವಚ, ಮ್ಯಾಂಟಲ, ಕೇಂದ್ರಗೋಳ. ಇನ್ನು ಭೂಕವಚ ಬಗ್ಗೆ ಹೇಳೋದು ಇದು ಮೇಲ್ಪದರ ಇಲಾಖೆ ಅಂತ. ಈ ಭೂಕವಚ 2: ಒಂದು ಭೂಕವಚ ಭೂಖಂಡ, ಎರಡನೇದು ಸಾಗರ ಪ್ರದೇಶ. ಈಗ ಭೂಕವಚ 8 ಕಿಲೋಮೀಟರ್ ಅಂದ್ರೆ 60 ಕಿಲೋಮೀಟ್ರ ಭೂಮಿಯಿಂದ 60 ಕಿಲೋಮೀಟರ್ ಅದ.